ಇಗೋ ನೋಡಿ ನಾನು ಮಾಡಿರುವಂಥ ರುಚಿಕರವಾದ ಬೆಂಡೆಕಾಯಿ ಸುಕ್ಕ ರೆಡಿ. ನೋಡು ಎಷ್ಟು ಮರಿ ಇದೆಯಾ? 3 6 7 ಮರಿ ಅದು ಕೂಡದೆ ಮುಂಚಿಂದ ಹೇಳಿ 3 ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹಾಗೆ ಬೆಳಗ್ಗೆ ತಿಂಡಿ ಮಾಡಿಕೊಂಡು ದಾದನ ಕಡೆಯವರೆಲ್ಲ ಬೆಳೆದಲ್ಲೇ ಕೊಯ್ಲು ಮಾಡ್ತಿದ್ದಾರೆ. ನಾನು ಅಡುಗೆ ಕೆಲಸ, ಬೆಳಿಗ್ಗೆ ತಿಂಡಿ ಮಾಡೋದು, ಕೊಟ್ಟಿಗೆ ಕೆಲಸ, ಮನೆ ಕೆಲಸ ಎಲ್ಲನೂ ಆಗ್ತಾಯಿದೆ. ಒಂದಿಷ್ಟು ಕೆಲಸ ಎಲ್ಲ ಮುಗಿಸಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಒಂದು 10 ಗಂಟೆ ಆಯಿತು. ನಿನ್ನೆ ಅಷ್ಟೊತ್ತಿಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ ಕೊಟ್ಟಿಗೆ ಕೆಲಸ ಮಾಡೋಕ್ಕಿಂತ ಮೊದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಕೊಟ್ಟಿಗೆ ಕೆಲಸ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಜೊತೆ ರಾಕಿ ಬಂದಿದ್ದೇನೆ ನೋಡಿ. ರಾಕಿ ಹಾಗೆ ವಾತಾವರಣದಂತೂ ತುಂಬ ಚೆನ್ನಾಗಿದೆ. ಬಿಸಿಲು ಭಯಂಕರ. ಮಳೆ ನಿನ್ನೆ ಸಂಜೆ ಟೈಮಲ್ಲಿ ಒಂದು ಮಳೆ ಬಂದಿತ್ತು. ಅದು ಬಿಟ್ಟರೆ ಮಳೆನೇ ಇಲ್ಲ, ತುಂಬ ಕಡಿಮೆ ಆಗಿಬಿಟ್ಟಿದೆ. ಮಳೆ ಜಾಸ್ತಿ ಈಗ ಒಂಥರ ಬೇಜಾರು ಬಂದುಬಿಟ್ಟಿತ್ತು. ಈಗ ಮಳೆ ಕಡಿಮೆ ಆಗಿರೋದು ಒಂಥರ ಖುಷಿನೇ ನಮಗೆಲ್ಲ. ಮತ್ತು ಅಡಿಕೆಗಳಿಗೆಲ್ಲ ಕೊಳು ಬಂದುಬಿಟ್ಟಿತ್ತು. ಈಗ ಬಿಸಿಲು ಬಂದರೆ ಸ್ವಲ್ಪ ಕೊಳುಗಳೆಲ್ಲನೂ ನಿಲ್ತವೆ. ಇಲ್ಲ ಅಂತಂದರೆ ಆಗಿರೋ ಒಂದು 3-4 ಅಡಿಕೆ ಕೂಡ ಎಲ್ಲ ಉದುರೋಗ್ತದೆ. ಮತ್ತು ಅಡಿಕೆ ರೇಟ್ ಕೂಡ ಕಡಿಮೆ ಆಗಿಬಿಟ್ಟಿತ್ತು ನೋಡಿ. ನಮಗೆಲ್ಲ ಫುಲ್ ಟೆನ್ಷನ್ ಅಡಿಕೆ ರೇಟ್ ಕಡಿಮೆ ಆಗಿಬಿಟ್ರೆ ಹೀಗೆ. ಮತ್ತು ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ. ಲೆಟ್ಸ್ ಗೋ. ನೋಡಿ, ಈಗ ಸಮಯ ಬಂದು ಒಂದು 11 ಗಂಟೆ ಆಯಿತು. ನಾನು ಅಡುಗೆ ಕೆಲಸ ಎಲ್ಲನೂ ಶುರು ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೆಂಡೆಕಾಯಿ ಪಲ್ಯವನ್ನು ಫಸ್ಟಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇದು ಪೇಟೆಯಿಂದ ತಂದಿರುವಂಥ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 1/4 kg ಆಗೋಷ್ಟು ಇರ್ಬೋದು. ಆಮೇಲೆ ಒಂದು ಸಣ್ಣದಾಗಿರುವಂಥ ಟೊಮೆಟೊ, ಎರಡನ್ನೂ ಕೂಡ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈಗ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ನೀರನ್ನೆಲ್ಲ ಹಾಕಿ ಮಾಡೋದಿಲ್ಲ ಅಲ್ವಾ ಬೆಂಡೆಕಾಯಿಯ ಸುಕ್ಕವನ್ನು, ಅದಕ್ಕಾಗಿ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಟೊಮೆಟೊ ಹಾಕಿದರೆ ಅಷ್ಟೊಂದು ನೋಳೆ ಎಲ್ಲನೂ ಆಗೋದಿಲ್ಲ, ಮತ್ತು ಬೇಗ ನೋಳೆ ಎಲ್ಲನೂ ಬಿಟ್ಟು ಬಿಡ್ತದೆ ಟೊಮೆಟೊ ಹಾಕಿದ್ರೆ. ಹಾಗಾಗಿ ಟೊಮೆಟೊ ಹಾಕಿ ಈಗ ಬೆಂಡೆಕಾಯಿ ಪಲ್ಯಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದು ಬಂದು ಬೀಟ್ರೂಟ್ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 2 ಬೀಟ್ರೂಟನ್ನು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಬೀಟ್ರೂಟು ಕಟ್ ಮಾಡಿದ್ದೇನಿತ್ತು ನೋಡಿ, ಅದೆಲ್ಲನೂ ಮುಳುಕಬೇಕು. ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಬೇಯಿಸಿದ ನಂತರ ನೀರು ಉಳಿತದೆ ನೋಡಿ, ಅದರಲ್ಲೇ ನಾವು ಗೊಜ್ಜನ್ನು ಅರಿಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇದ್ರೂ ಅಡ್ಡಿಲ್ಲ. ಮತ್ತು ಎಕ್ಸ್ಟ್ರಾ ನೀರನ್ನು ಹಾಕೊಳ್ಳೋದು ಬೇಡ. ಬೇಯಿಸಿ ಇರುವಂಥ ನೀರಲ್ಲೇ ನಾವು ಬೀಟ್ರೂಟ್ ಗೊಜ್ಜನ್ನು ಅರೆದ್ರೆ ರುಚಿಯಾಗಿರ್ತದೆ.
ಬೆಂಡೆಕಾಯಿ ಸುಕ್ಕಕ್ಕೆ ಒಂದು ಈರುಳ್ಳಿ, ಆಮೇಲೆ ಒಂದು ಅರ್ಧ ಭಾಗವಷ್ಟು ತೆಂಗಿನಕಾಯಿ, ಇದು ಎವರೆಸ್ಟ್ ಚಿಕನ್ ಮಸಾಲ, ಆಮೇಲೆ ಕಾಶ್ಮೀರ್ ಲಾಲ್ ಮಿರ್ಚಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಕಾಳಾಗುವಷ್ಟು ಸಕ್ಕರೆಯನ್ನು ಹಾಕಿ ತಿರುಗಿಸ್ಬೇಕು. ಇದು ನೋಡಿ ಬೀಟ್ರೂಟ್ ಗೊಜ್ಜಿಗೆ ಮಸಾಲೆ. ತೆಂಗಿನಕಾಯಿ ಒಂದು ಅರ್ಧ ಭಾಗ, ಆಮೇಲೆ ಒಂದು 5-6 ಒಣಮೆಣಸು ಹುರ್ಕೊಂಡು ತಗೋಬೇಕು. ಜೀರಿಗೆ, ಬಡಸೊಪ್ಪು, ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡ್ರೆ ಸಾಕು. ಆಮೇಲೆ ಒಂದು ಸಣ್ಣದು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇದಿಷ್ಟನ್ನು ಫಸ್ಟಲ್ಲಿ ಹರ್ಕೊಂಡು, ಅಂದರೆ ಬೀಟ್ರೂಟ್ ಬೇಯಿಸಿದ ನೀರು ಇರ್ತದೆ ನೋಡಿ, ಅದನ್ನು ತಂಡು ಮಾಡಿಕೊಂಡು ಇದೆಲ್ಲನೂ ಕೂಡ ಅರಿಬೇಕು. ಆಮೇಲೆ ಲಾಸ್ಟಲ್ಲಿ ನಾವು ಬೀಟ್ರೂಟನ್ನು ಒಂದು ಸರಿ ಹಾಕಿ ಗಿರ್ರ ಅನ್ಸಿದ್ರೆ ಸಾಕು. ಈಗ ನೋಡಿ ನಾನು ಮಾಡಿರುವಂಥ ರುಚಿಕರವಾದ ಬೆಂಡೆಕಾಯಿ ಸುಕ್ಕ ರೆಡಿ. ನೀವು ಕೂಡ ಇದೇ ಸ್ಟೈಲಲ್ಲಿ ಬೆಂಡೆಕಾಯಿ ಸುಕ್ಕವನ್ನು ಮಾಡೋದಾ? ನೋಡಿ ಸೂಪರ್ ಆಗ್ತದೆ ಹಿಂಗೆ ಮಾಡಿದ್ರೆ. ಎಣ್ಣೆ ಕೂಡ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಕಲರ್ಫುಲ್ಲಾಗಿ ಸಕ್ಕತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ಬೆಂಡೆಕಾಯಿ ಸುಕ್ಕವನ್ನು. ಎಮ್ಮೆ ಸಿಗ್ದಾಗ್ತೇನೆ ಅದನ್ನ ಸಿಗ್ದು ಕಟ್ಕೊಂಡು ಕೊಚ್ಚಾಕ ಸಾಕ್ದಂದು ಎಲ್ಲ ಅಂತ ಸಾಕು ಇಟ್ಕೊಳ್ಳಿ. ಎಂತದು ಹಾಳಿ ಇಲ್ಲಿ ಇಲ್ಲ ಇಲ್ಲಿ ಅದೇ ಕೂಡ ತಗೊಂಬರಿದ್ದೆ. ಒಂದು ಪೀಗು ಮುಟ್ಟಿ ಕೂಡ ಹಂಗೆ ತಗೊಬರೋಣ ಅಣ್ಣ. ಒಂದು ಮರಿದಿಲ್ಲ ಇದ್ರಾಗೆ ಅಲ್ಲೆಲ್ಲ ಹೊಕ್ಕೊಂಡದ ಹಂಗಾರೆ ಕಚ್ತದೆ. ಮರಿನೇ ಇಲ್ಲೋಡು. ಎಷ್ಟು ಮರಿ ಇದೆಯಾ? 3, 6, 7 ಮರಿ ಅದು. ಅದರಲ್ಲೇ ಕೆಳಗೆ ಬಿಟ್ಟಾಕ ಬನ್ನಿ, ಹಂಗೆ ತಕೊಂಡು ಹೋಗಿಲ್ಲ ಅಂದರೆ ಕೆಳಗೆ. ಗಣಪತಿ ಬಾಬು ಹೇಳಿದೆ ಎಂತ ಹೇಳಿ? ಬೆಳೆ ಮರಿ ಆಯ್ತು ಅಂದ್ರೆ ಅದೇ ಗೂಡ ಅದೇ ಹುಂಜಿಂದ ಹೇಳಿ. 3, 8 ಅದು ಎಷ್ಟು ಕೊಟ್ಟಿರಿ? ಹೌದು, ಒಟ್ಟು ಹೊಡೆಸದಿ ಮಗಲ್ಲ. ಹಾ ಕಚ್ಚುತ್ತದೆ ನೋಡಿದ್ಯಾ, ನಾ ಹೇಳಿಲ್ವ? ಸುಮಾರು ಜೋರಾಗದು ಮರಿಗಳು. ಅದು ನಿನ್ನಾಗೆ ತೆಗ್ದದ ಅಣ್ಣ, ಎಂತಕಂದ್ರೆ ಮರಿ ಇವತ್ತು ಸ್ಟ್ರಾಂಗ್ ಆಗದ ನೋಡು. ಇದು ಹಬ್ಬ ಇದು. ಅದು ಸೇಮ್ ಹಬ್ಬೆ. ಕಡೆ ಕಲರ್ ಚೇಂಜ್ ಆಯ್ತದ್ಯಾ ಈಗಿದ್ರು. ತಿನ್ಸಕ್ಕೆ ಶುರು ಮಾಡಿಬಿಡ್ತು. 8 ಮರಿ ಅದು. ಇದು ಎಟ್ಟು ಪಕ್ಕ ಇಟ್ಟು ಹೋಗ್ಬೇಕ. ಅದು ಒಟ್ಟು ಉದ್ರ ಬಣ್ಣನೇ ನೋಡು ಪೂರವ ಇಲ್ವಾ? ಇದು ಮೊಟ್ಟೆ ಎಲ್ಲ ಹಾಕ್ಬೇಕಾರ ಬಂದಿತ್ತು ಮುಂಜ. ಎಂತ 100 ಇಲ್ಲ, 100 ಅದೇ. ನೋಡಿಲ್ಲ ಅಂದ್ರೆ ಇವತ್ತು ಎಲ್ಲಿಗೆ ಒಯ್ದು ಬಿಡ್ತೆ, ನಾಳೆ ಕೊಯ್ಯುದು ಅಡ್ಡಿಲ್ಲ. ಹ್ಞೂ ಅದು ಹಾಗೆ ಇಟ್ರೆ ಕಾಣು ಕಡಿಮೆ, ಎಲ್ಲಿ ಹೆಚ್ಚಿರ್ತದೆ ಗೊತ್ತಾಯ್ತಾ? ಸರಿಸ್ಬೇಕು ಎಲ್ಲಾರು 7 ಆಯ್ತದೆ. ಇನ್ನು 40 ಕಟ್ಟಿಲ್ವಲ್ಲಿ 6 ಆದ್ರೆ.
ಮೊಬೈಲ್ ಇದಿರುತ್ತೆ ಗೇಟಿಂದಲ್ಲ ಇತ್ತು. ಈಗ ಸಂಜೆ ನೋಡಿ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟಿದೆ, ಸಣ್ಣ ಮಳೆ ಕೂಡ ಬಂತು, ಫುಲ್ ಮೋಡ ಆಗಿದೆ. ಮತ್ತು ಇವತ್ತಿನ ನಮ್ಮದೆಲ್ಲ ಕೆಲಸಗಳು ಕೂಡ ಆಯಿತು, ವಿಳ್ಯದೆಲೆ ಸಾರಿಕೆ ಮಾಡೋದಾಗಿರ್ಬೋದು, ಕೊಯ್ಲು ಹೀಗೆ ಎಲ್ಲ ಕೂಡ ಮುಗಿದಿದೆ, ಇನ್ನು ಫ್ರೀ. ಮತ್ತು ನಾಳೆ ಡಿಫ್ರೆಂಟಾಗಿ ಬ್ಲಾಗ್ ಜೊತೆ ಸಿಗ್ತೀನಿ ಆಯಿತಾ ನಿಮಗೆ. ಡೈಲಿ ಬ್ಲಾಗ್ಸ್ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿದೆ, ಎಲ್ಲರೂ ಕೂಡ ನೋಡಿ ಮಿಸ್ ಮಾಡ್ದೇನೆ ಹಾಗೆ ಆಯಿತಾ. ಮತ್ತು ಇವತ್ತಿನ ಬ್ಲಾಗ್ ಏನಿತ್ತು ಅಂತ ಪ್ರತಿಯೊಬ್ಬರೂ ಕಾಮೆಂಟ್ ಬಾಕ್ಸ್ ತಿಳಿಸಿ. ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆಯಿತಾ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಬಂದು ತಲುಪುತ್ತೆ. ಸಿಗುವ ನಾಳಿನ ವೀಡಿಯೋದಲ್ಲಿ, ಅದು ಡಿಫ್ರೆಂಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಜೈ ಶ್ರೀರಾಮ್.